ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕೀಯದಲ್ಲಿ ಸತತ ಸೋಲು ಅನುಭವಿಸ್ತಾ ಇರೋ ಕಾಂಗ್ರೆಸ್ ಆಂಟಿ ಇಂಡಿಯನ್ ಹಾಗೂ ಆಂಟಿ ಹಿಂದೂ ಮನಸ್ಥಿತಿ ಹೊಂದಿದೆ ಅನ್ನೋ ದೊಡ್ಡ ಆರೋಪ ಬಹಳ ಕಾಲದಿಂದಲೂ ಇದೆ. ಈಗ ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಇನ್ನೊಂದು ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸದ್ದು ಮಾಡೋ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈಗ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿ ಮಾತಾಡಿ ಸದ್ದು ಮಾಡ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಹೇಳಿಕೆಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಒಬ್ಬ ಹಿಂದೂ ಆಗಿ ಈ ಮಟ್ಟಕ್ಕೆ ಹೋಗಬಾರದಿತ್ತು ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇದು ಭವಿಷ್ಯದ ರಾಜಕೀಯಕ್ಕೆ ಸಮಸ್ಯೆ ತಂದೊಡ್ಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದೆಡೆ ಇದು ಕಾಂಗ್ರೆಸ್ನ ಈಗಿನ ಅಭ್ಯಾಸ ಅಲ್ಲ, ಮುಂಚಿನಿಂದಲೂ ಹೀಗೆ ಅನ್ನೋ ಬಗ್ಗೆ ಸ್ಫೋಟಕ ವಿಚಾರವೊಂದನ್ನ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮನುಷ್ಯ ಎಷ್ಟು ಚುರುಕಾಗಿರ್ಬೇಕು, ಎಷ್ಟರ ಮಟ್ಟಿಗೆ ಹೊಂದಿಕೊಳ್ಳೋ ಹಾಗಿರ್ಬೇಕು ಅಂದ್ರೆ ದ್ರವದ ರೀತಿ ಇರಬೇಕು. ಪಾತ್ರೆಗೆ ಹಾಕಿದ್ರೆ ಪಾತ್ರೆಯ ಆಕಾರ, ಚೊಂಬೊಳಗೆ ಹಾಕಿದ್ರೆ ಚೊಂಬಿನ ಆಕಾರ, ಬಕೆಟ್ಗೆ ಹಾಕಿದ್ರೆ ಅಲ್ಲೂ ಫಿಟ್ ಆಗೋ ಹಾಗೆ ಸರಳ ಸುಂದರವಾಗಿರ್ಬೇಕು ಅಂತಾರೆ. ಈ ಮಾತಿಗೆ ನಾನೇ ಸೂಟ್ ಆಗೋದು ಅನ್ನೋದನ್ನ ಜನರಿಗೆ ಹೇಳೋ ಪ್ರಯತ್ನವನ್ನ ತೆಲಂಗಾಣ ಸಿಎಂ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಹಲವು ಸಂಘಟನೆ, ಹಲವು ರಾಜಕೀಯ ಪಕ್ಷಗಳನ್ನ ನೋಡಿ ಬಂದಿರೋ ರೇವಂತ್ ರೆಡ್ಡಿ ಹಲವು ಸಿದ್ಧಾಂತಗಳನ್ನು ಕೂಡ ಕಂಡಿದ್ದಾರೆ. ಈಗ ಕಾಂಗ್ರೆಸ್ಗೆ ಬಂದು ಸಿಎಂ ಆಗಿರೋ ಅವರು ತಾನು ಈ ಪಕ್ಷಕ್ಕೆ ಎಷ್ಟು ಹೊಂದಿಕೊಳ್ತೀನಿ, ಈ ಸಿದ್ಧಾಂತಕ್ಕೆ ಯಾವ ಮಟ್ಟದಲ್ಲಿ ಸೆಟ್ ಆಗಿದ್ದೀನಿ ಅಂತ ತೋರಿಸೋ ಬರದಲ್ಲಿ ಆಗಾಗ ಯಾವ ರೀತಿಯೆಲ್ಲ ಕಾಂಟ್ರವರ್ಸಿ ಮಾಡಿದ್ರು ಅನ್ನೋದು ಗೊತ್ತಿದೆ. ಈಗ ಎಲ್ಲೇ ಮೀರಿ ತೀರಾ ಕಳಪೆ ಮಟ್ಟದ ಹೇಳಿಕೆ ನೀಡಿ ಜನಾಕ್ರೋಶಕ್ಕೆ ತುತ್ತಾಗ್ತಾ ಇದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ರೇವಂತ್ ರೆಡ್ಡಿ ಹಿಂದೂಗಳಲ್ಲಿ ಮುಕ್ಕೋಟಿ ದೇವರಿದ್ದಾರೆ, ಮದುವೆ ಆಗದವರಿಗೆ ಹನುಮಾನ್ ದೇವರಾದ್ರೆ 2 ಮದುವೆ ಆದವರಿಗೂ ಕೂಡ ದೇವರಿದ್ದಾರೆ, ಚಿಕನ್ ತಿನ್ನುವ ದೇವರು ಇದ್ದಾರೆ, ಅನ್ನ ತಿನ್ನುವ ದೇವರು ಇದ್ದಾರೆ, ಮದ್ಯಪಾನ ಮಾಡುವವರಿಗೂ ದೇವರಿದ್ದಾರೆ ಅಲ್ವಾ ಅಂತ ಹೇಳಿ ನಕ್ಕಿದ್ದಾರೆ. ಮೊದಲನೆಯ ಪ್ರಶ್ನೆ, ಇಂಥದ್ದೆಲ್ಲ ಹೇಳೋ ಅವಶ್ಯಕತೆ ಇತ್ತ ಅನ್ನೋದು. ಭಾರತದ ಒಂದೊಂದು ಜಾಗದಲ್ಲೂ ಸನಾತನ ಧರ್ಮದ ಬಗ್ಗೆ ಒಂದೊಂದು ರೀತಿಯ ನಂಬಿಕೆಗಳಿವೆ. ಅದಕ್ಕೊಂದು ಹಿನ್ನೆಲೆ ಇದೆ, ಇತಿಹಾಸ ಇದೆ. ತಲತಲಾಂತರದಿಂದ ಜನರು ತಮ್ಮ ತಮ್ಮ ನಂಬಿಕೆಗಳನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಸಾಧ್ಯವಾದ್ರೆ ಅದನ್ನ ಪಾಲಿಸಬೇಕು, ಇಲ್ಲ ಅಂದ್ರೆ ತೆಪ್ಪಗಿರ್ಬೇಕು. ಅದನ್ನ ಬಿಟ್ಟು ಆಡಿಕೊಂಡು ನಗೋ ಅವಶ್ಯಕತೆ ಏನಿತ್ತು ಅನ್ನೋದು ಜನರ ಪ್ರಶ್ನೆ. ಇನ್ನೂ ಸ್ವಲ್ಪ ಸಾಮಾನ್ಯ ಜ್ಞಾನ ಉಪಯೋಗಿಸಿ ಹೇಳೋದಾದ್ರೆ, ಹನುಮ ಭಕ್ತರೆಲ್ಲರೂ ಅವಿವಾಹಿತರಾಗೆ ಇರಬೇಕು, ಮದುವೆಯಾಗಬಾರದು ಅಂತ ಎಲ್ಲೂ ಇಲ್ಲ. ಇಬ್ಬರು ಪತ್ನಿ ಇರೋ ವೆಂಕಟೇಶ್ವರನ ಭಕ್ತರೆಲ್ಲರೂ 2 ವಿವಾಹ ಆಗ್ಬೇಕು ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಎಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ, ಪರಂಪರೆ ಇದೆ, ಕಾರಣ ಇದೆ. ಅದಕ್ಕಿಂತ ಹೆಚ್ಚಾಗಿ ಜನರ ನಂಬಿಕೆ ಹಾಗೂ ಭಕ್ತಿ ಇದರಲ್ಲಿದೆ. ಸಿಎಂ ಸ್ಥಾನದಲ್ಲಿ ಕೂತು ಈ ಮಟ್ಟದ ಮಾತು ಬರುತ್ತೆ ಅಂದ್ರೆ ಅದು ಸಡನ್ ಆಗಿ ಬಂದಿರೋದಲ್ಲ, ಯಾರನ್ನೋ ಮೆಚ್ಚಿಸೋ ಸಲುವಾಗಿಯೇ ಉದ್ದೇಶ ಪೂರ್ವಕವಾಗಿಯೇ ಈ ಹೇಳಿಕೆ ಬಂದಿರೋದು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಹೇಗೆ ಆಫೀಸ್ ನಲ್ಲಿ ಬಾಸ್ ಅನ್ನ ಮೆಚ್ಚಿಸಿದ್ರೆ ಇನ್ಕ್ರಿಮೆಂಟ್ ಸಿಗುತ್ತೋ, ಒಳ್ಳೊಳ್ಳೆ ಪೊಸಿಷನ್ ಸಿಗುತ್ತೋ, ಅದೇ ರೀತಿ ಸಿಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಪಕ್ಷ ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ಕೊಡಲಿ ಅನ್ನೋ ಕಾರಣಕ್ಕೆ ಇದೆಲ್ಲ ಅಂತಲೂ ಕೂಡ ಜನರು ಹೇಳ್ತಾ ಇದ್ದಾರೆ. ಅಂದಹಾಗೆ ಇದು ಮಿಸ್ ಆಗಿ ಬಂದಿದ್ದಲ್ಲ ಅನ್ನೋದಕ್ಕೆ ಕಾರಣ ಕೂಡ ಜನರಿಂದಲೇ ಬರ್ತಾ ಇದೆ. ಈ ರೀತಿ ಬಾಯಿ ತಪ್ಪಿದ ಹೇಳಿಕೆ ಬೇರೆ ಯಾವ ಧರ್ಮದ ಬಗ್ಗೆಯೂ ಬಾರದೆ ಕೇವಲ ಹಿಂದೂಗಳ ವಿಷಯದಲ್ಲಿ ಮಾತ್ರ ಬರುತ್ತೆ ಅನ್ನೋದಾದ್ರೆ ಇವರ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತಲೂ ಕೂಡ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ಈ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಹಿರಿಯ ನಾಯಕ ಹಾಗೂ ಸಚಿವ ಬಂಡಿ ಸಂಜಯ್ ಕುಮಾರ್ ಪ್ರತಿಕ್ರಿಯಿಸಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ. ಇತ್ತೀಚೆಗೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ಇರೋದ್ರಿಂದಲೇ ಮುಸ್ಲಿಮರು ಇರೋದು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರು ಎಐಎಂಐಎಂ ಪಕ್ಷವನ್ನ ಓವರ್ಟೇಕ್ ಮಾಡೋ ರೀತಿ ಓಲೈಕೆ ಮಾಡ್ತಾ ಇದ್ದಾರೆ. ಜುಬಿಲಿ ಹಿಲ್ಸ್ ಎಲೆಕ್ಷನ್ ಟೈಮ್ ನಲ್ಲೇ ಕಾಂಗ್ರೆಸ್ ಹಾಗೂ ಬಿಆರ್ಎಸ್ 2 ಪಕ್ಷಗಳು ಓಲೈಕೆ ಹಿಂದೆ ಬಿದ್ದಿವೆ. ಅಪ್ಪಿ ತಪ್ಪಿ ಇವರು ಗೆದ್ರೆ ಹಿಂದೂಗಳಿಗೆ ಅಧೋಗತಿ ಅನ್ನೋದನ್ನ ಹೇಳಿದ್ವಿ. ಆ ಮಾತು ಈಗ ನಿಜವಾಗ್ತಾ ಇದೆ. ಹಿಂದೂ ಸಮಾಜ ಈಗಲಾದ್ರೂ ಎಚ್ಚೆತ್ತುಕೊಂಡು ಇವರನ್ನ ದೂರ ಇಡಬೇಕಿದೆ. ಇನ್ನೊಂದು ದಿಕ್ಕಲ್ಲಿ ಪ್ರಧಾನಿ ಮೋದಿ ಕಾರ್ಯವೈಖರಿಯನ್ನ ನೋಡಿ, ಬಿಜೆಪಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲಾ ಧರ್ಮೀಯರನ್ನು ಪ್ರಗತಿಯತ್ತ ಕರೆದುಕೊಂಡು ಹೋಗುವ ಕೆಲಸ ಮಾಡ್ತಾ ಇದೆ. ಎಲ್ಲರೂ ವಾಸ್ತವತೆಯನ್ನ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಡಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಈ ಹಿಂದೂ ವಿರೋಧಿ ಮೈಂಡ್ ಸೆಟ್ ಈಗಿಂದ ಇರೋದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೇ ಬಂದಿರೋದು ಅನ್ನೋದನ್ನ ಸಚಿವ ರಾಜನಾಥ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲರ 150ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುವ ಅವರು, ಜವಾಹರ್ಲಾಲ್ ನೆಹರುಗೆ ಸಾರ್ವಜನಿಕ ಹಣದಲ್ಲಿ ಬಾಬ್ರಿ ಮಸೀದಿ ಕಟ್ಟಬೇಕು ಅನ್ನೋ ಉದ್ದೇಶ ಇತ್ತು. ಅದನ್ನ ಹೇಳಿಕೊಂಡಾಗ ಅದಕ್ಕೆ ತಡೆ ಹಾಕಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತ ಹೇಳ್ತಾರೆ. ಇಂಥ ಕೆಲಸಗಳಿಗೆ ಸಾರ್ವಜನಿಕ ಹಣವನ್ನ ಬಳಕೆ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನ ಖಡಕ್ ಆಗಿ ಪಟೇಲರು ಹೇಳಿದ್ರು. ಆ ಬಳಿಕ ಈ ಉದ್ದೇಶವನ್ನ ಕೈಬಿಡಬೇಕಾಗಿ ಬಂತು ಅನ್ನೋದನ್ನ ರಾಜನಾಥ್ ಸಿಂಗ್ ಹೇಳ್ತಾರೆ. ಆದ್ರೆ ಈ ಕೋಪವನ್ನ ನೆಹರು ಹೇಗೆ ಮುಂದುವರಿಸಿದ್ರು ಅನ್ನೋದನ್ನ ಕೂಡ ವಿವರಿಸ್ತಾ ಹೋಗ್ತಾರೆ. ಸುಪ್ರಸಿದ್ಧ ಸೋಮನಾಥ ದೇವಾಲಯ ದುರಸ್ತಿ ಕೆಲಸಕ್ಕೆ ನೆಹರು ಅಡ್ಡಗಾಲು ಹಾಕುವ ಕೆಲಸವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದೇವಾಲಯ ದುರಸ್ತಿ ಮಾಡಬಾರದು ಅಂತ ಪಟ್ಟು ಬೀಳ್ತಾರೆ.
ಆದ್ರೆ ಅವರ ಉದ್ದೇಶ ನೆರವೇರೋದಿಲ್ಲ. ಕಾರಣ ಸೋಮನಾಥ ದೇಗುಲ ಜೀರ್ಣೋದ್ಧಾರಕ್ಕೆ ಯಾರು ಸರ್ಕಾರದ ಹಣವನ್ನ ಕೇಳಿರೋದಿಲ್ಲ. ಸಂಪೂರ್ಣ ದುರಸ್ತಿಗೆ ಸುಮಾರು 30 ಲಕ್ಷ ರೂಪಾಯಿ ಅಂದಿನ ಕಾಲಕ್ಕೆ ಬೇಕಾಗಿದ್ದು, ಅದಕ್ಕಾಗಿ ಒಂದು ಸಮಿತಿಯನ್ನ ರಚಿಸಲಾಗಿರುತ್ತೆ. ಸಾರ್ವಜನಿಕರಿಂದ ಸಂಗ್ರಹಿಸಿದ್ದ ಫಂಡ್ಗಳಿಂದ ಸೋಮನಾಥ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಮಾಡಲಾಗುತ್ತೆ. ಇದರಿಂದ ಇನ್ನೂ ಕುಪಿತಗೊಂಡಿದ್ದ ನೆಹರು ಸರ್ಕಾರ ಒಂದೇ ಒಂದು ರೂಪಾಯಿಯನ್ನ ಸರ್ಕಾರದ ಕಡೆಯಿಂದ ನೀಡೋದಿಲ್ಲ. ಸೋಮನಾಥ ದೇವಾಲಯಕ್ಕೂ ನೀಡೋದಿಲ್ಲ, ರಾಮ ಮಂದಿರಕ್ಕೂ ನೀಡೋದಿಲ್ಲ. ಸಂತಸದ ವಿಚಾರ ಅಂದ್ರೆ ಸಂಪೂರ್ಣವಾಗಿ ಜನರೇ ಇದರ ಜವಾಬ್ದಾರಿಯನ್ನ ಹೊತ್ತು ದೇಗುಲ ನಿರ್ಮಾಣಕ್ಕೆ ಹಣವನ್ನ ನೀಡ್ತಾರೆ. ನಿಜವಾದ ಜಾತ್ಯತೀತತೆ ಅಂದ್ರೆ ಇದೆ. ಯಾಕಂದ್ರೆ ಭಾರತ ಹಿಂದೂ ರಾಷ್ಟ್ರ ಅನ್ನೋದು ಜಗತ್ತಿಗೆ ಗೊತ್ತಿರೋ ಸತ್ಯ. ಮನಸ್ಸು ಮಾಡಿದ್ರೆ ಸರ್ಕಾರದಿಂದ ಹಣ ಪಡೆದು ದೇವಸ್ಥಾನವನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಿಕೊಳ್ಳೋದು ತೀರಾ ಕಷ್ಟದ ಮಾತಾಗಿರ್ಲಿಲ್ಲ. ಆದರೂ ಕೂಡ ಸ್ವಾಭಿಮಾನದಿಂದ ಜನರು ದೇವ ಕಾರ್ಯಕ್ಕಾಗಿ ಹಣವನ್ನ ನೀಡಿದ್ರು. ಇದೇ ನಿಜವಾದ ಜಾತ್ಯತೀತತೆ ಅಂತ ರಾಜನಾಥ್ ಸಿಂಗ್ ಹೇಳ್ತಾ ಹೋಗ್ತಾರೆ. ಆದ್ರೆ ನೆಹರು ಕೋಪವನ್ನ ಅವರ ಮುಂದಿನ ಜನರೇಷನ್ ಕೂಡ ಕ್ಯಾರಿ ಮಾಡ್ಕೊಂಡು ಬಂದಿತ್ತು ಅನ್ನೋದು ವಾಸ್ತವ. ರಾಮ ಮಂದಿರಕ್ಕಾಗಿ ಕಾಂಗ್ರೆಸ್ ಸರ್ಕಾರದಿಂದ ಹಣ ಬರಲಿಲ್ಲ ಅನ್ನೋದು ಸೆಕೆಂಡರಿ. ಆದ್ರೆ ಆ ಜಾಗವನ್ನ ಪಡೆಯೋದಕ್ಕೆ ಅದೆಷ್ಟು ಸಮಸ್ಯೆ ಮಾಡಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಸಾವಿರಾರು ಹಿಂದೂಗಳು ತಮ್ಮ ಸಂಸ್ಕೃತಿಗಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸರಿ, ಎಷ್ಟೇ ಅಡಗಾಲು ಹಾಕಿದ್ರು ಭಾರತೀಯರು ಗೆದ್ದು ಬಿಟ್ರು, ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಆಗ್ಲಾದ್ರೂ ಸುಮ್ನಾದ್ರ ಅಂತ ಕೇಳಿದ್ರೆ ಇಲ್ಲ. ಭಾರತೀಯರಿಗೆ ಅಷ್ಟು ಸುಲಭವಾಗಿ ಗೆಲುವು ಸಿಗಬಾರದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾನೂನು ಹೋರಾಟದ ಪ್ಲಾನ್ ಮಾಡಿತು. ಖರ್ಗೆ ಸೇರಿ ಹಲವರು ಭಾರತೀಯರಿಗೆ ನಿರಾಸೆ ಮೂಡಿಸುವ ಹೇಳಿಕೆಗಳನ್ನ ಕೊಟ್ರು. ರಾಹುಲ್ ಗಾಂಧಿ ಭಾರತೀಯರಿಗೆ ಸವಾಲ್ ಹಾಕಿ ಹಲವು ಎಲೆಕ್ಷನ್ಗಳ ಸಮಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರಕ್ಕೆ ಬೀಗ ಹಾಕಿಸ್ತೀವಿ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಆದ್ರೆ ಕಾಂಗ್ರೆಸ್ ದುರಾದೃಷ್ಟವೋ ಅಥವಾ ಭಾರತೀಯರ ಅದೃಷ್ಟವೋ ಭಾರತದ ವಿರುದ್ಧ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಈವರೆಗೆ ಸಾಧ್ಯವಾಗಿಲ್ಲ. ಆದರೆ ಎಷ್ಟೇ ಸೋತರೂ ಕಾಂಗ್ರೆಸ್ಗೆ ಒಂದಷ್ಟು ಜನಬಲ ಇರೋದ್ರಿಂದ ಭಾರತದ ವಿರುದ್ಧ ರಾಹುಲ್ ಹೋರಾಟ ನಿಲ್ಲೋದಿಲ್ಲ ಅನ್ನೋದು ಕೂಡ ಜನರ ಮಾತೆ. ಇನ್ನು ಇದೇ ವೇಳೆ ರಾಜನಾಥ್ ಸಿಂಗ್ ಇನ್ನೊಂದು ಮಹತ್ವದ ವಿಚಾರವನ್ನು ಕೂಡ ರಿವೀಲ್ ಮಾಡ್ತಾರೆ. ಅದೇನೆಂದ್ರೆ 1946ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಈ ವೇಳೆ ಜವಾಹರ್ಲಾಲ್ ನೆಹರು ಫೈನಲ್ ಆಗ್ತಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲರು ಗಾಂಧಿ ಮಾತಿಗೆ ಬೆಲೆ ಕೊಟ್ಟು ತಮ್ಮ ನಾಮಿನೇಷನ್ ಅನ್ನ ಹಿಂದೆ ಪಡೆದಿರ್ತಾರೆ. ಪಕ್ಷದ ಪ್ರಮುಖರೆಲ್ಲರೂ ಪಟೇಲರ ಹೆಸರು ಹೇಳಿದ್ರಿಂದ ನೆಹರುಗೆ ಮುಖಭಂಗ ಆಗಿತ್ತು. ಈ ವೇಳೆ ಗಾಂಧಿ ಪಟೇಲರ ಬಳಿ ಬಂದು ನೆಹರುವನ್ನ ಮುಂದೆ ಹೋಗೋದಕ್ಕೆ ಬಿಡಿ ಅಂತ ಮನವಿ ಮಾಡಿದ್ರಿಂದ ನೆಹರು ಆಯ್ಕೆ ಆಗುತ್ತೆ. ಅಲ್ಲಿಂದ ಇಲ್ಲಿಯ ತನಕ ಭಾರತ ಏನೇನೆಲ್ಲ ನೋಡ್ಬೇಕಾಯ್ತು ಅನ್ನೋದು ಈಗ ಇತಿಹಾಸ. ಇಷ್ಟಾದ ಬಳಿಕವೂ ಪಟೇಲರ ಮೇಲಿದ್ದ ಕೋಪ ಕಮ್ಮಿಯಾಗಿರೋದಿಲ್ಲ. ಪಟೇಲರ ರಾಜಕೀಯ ಸಾಧನೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ದೊಡ್ಡ ರಾಜಕೀಯ ಶಕ್ತಿ ಇದರ ಹಿಂದೆ ಇತ್ತು ಅನ್ನೋದನ್ನ ಕೂಡ ರಾಜನಾಥ್ ಸಿಂಗ್ ಹೆಸರು ಹೇಳದೆಯೇ ಹೇಳ್ತಾರೆ. ಆದ್ರೆ ಮೋದಿ ಸರ್ಕಾರ ಪಟೇಲರ ಸಾಧನೆಗಳನ್ನ ಕಳೆದು ಹೋಗೋದಕ್ಕೆ ಬಿಡದೆ ಅವರಿಗೆ ಸಿಗಬೇಕಾದ ಗೌರವ ಮನ್ನಣೆಗಳನ್ನ ನೀಡಿದೆ ಅಂತ ಹೇಳ್ತಾರೆ. ಒಟ್ನಲ್ಲಿ ರೇವಂತ್ ರೆಡ್ಡಿ ರಾಜಕೀಯದಲ್ಲಿ ಹಿಂದೂ ವಿರೋಧ ಎದ್ದು ಕಾಣಿಸ್ತಾ ಇದೆ. ಇದು ಅವರಿಗೆ ಮೈಲೇಜ್ ಕೊಡುತ್ತೆ ಅನ್ನೋದು ಅವರ ಅನಿಸಿಕೆ ಆಗಿರ್ಬೋದು. ಆದ್ರೆ ಬದಲಾಗ್ತಾ ಇರೋ ಟ್ರೆಂಡ್ ನಲ್ಲಿ ದೇಶ ಪ್ರೇಮಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ತೆಲಂಗಾಣ ಜನತೆ ಯಾವ ರೀತಿ ನಿರ್ಧರಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.